ರಾಜ್ಯಾದ್ಯಂತ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಡೆಂಗಿ ಕೇಸ್ಗಳು. ಸಕ್ರಿಯ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಆರೋಗ್ಯ ಇಲಾಖೆಯ ನಿದ್ದೆ ಕೆಡಿಸಲಾಗಿದೆ. ಇಲ್ಲಿ ತನಕ 6,676 ಕೇಸ್ಗಳು ದೃಢಪಟ್ಟಿದೆ. 695 ಸಕ್ರಿಯ ಕೇಸ್ಗಳಿದೆ, ಆಕ್ಟಿವ್ ಕೇಸ್ಗಳು. ಹಾಗೆ 6 ಮಂದಿಯ ಸಾವು ಇದೇ ಡೆಂಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆ ಫಲಕಾರಿಯಾಗಿದೆ. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಕೇಸ್ಗಳು ಅಂದ್ರೆ 2,000 ಬಾರ್ಡರ್ ಅನ್ನ ಮುಟ್ಲಿಕ್ಕಿದೆ. 1,686 ಕೇಸ್ಗಳು ದೃಢಪಡ್ತಾ ಇದೆ. ಹೇಗಾದ್ರೂ ಮಾಡಿ ಡೆಂಗಿ ಓಟಕ್ಕೆ ಬ್ರೇಕ್ ಹಾಕಬೇಕು ಅಂತ ನಾನಾ ಕಸರತ್ತನ್ನು ಆರೋಗ್ಯ ಇಲಾಖೆ ಮಾಡ್ತಾ ಇದ್ರು. ಇಲ್ಲಿ ತನಕ ಬಿಗ್ ಬ್ರೇಕ್ ಥ್ರೂ ಸಿಕ್ಕಿಲ್ಲ. ಬಟ್ ಸೇಮ್ ಕೊರೋನಾ ಟೈಮಲ್ಲಿ ಹೇಗೆ ಆಕ್ಟಿವ್ ಕೇಸ್ಗಳು ಜಾಸ್ತಿ ಆಗ್ತಾ ಇತ್ತು ಮತ್ತು ಹೆಲ್ತ್ ಬುಲೆಟಿನ್ಗಳ ಬಗ್ಗೆ ಎಷ್ಟು ಆತಂಕ ಇರ್ತಾ ಇತ್ತು, ಈಗ ಡೆಂಗಿ ಕೂಡ ಅಂಥದ್ದೇ ಜಾಗವನ್ನು ಪಡೆದಿದೆ. ಕೊರೋನಾದ ರಿಪ್ಲೇಸ್ಮೆಂಟ್ ಅನ್ನೋ ರೀತಿ ಕಾಣಿಸ್ತಾ ಇದೆ. ಹಾಸನ ಜಿಲ್ಲೆಯಲ್ಲೂ ಕೂಡ ಡೆಂಗಿ ತನ್ನ ಆರ್ಭಟವನ್ನು ಮುಂದುವರಿಸ್ತಾ ಇದೆ. 4 ದಿನದಲ್ಲಿ ಶಂಕಿತ ಡೆಂಗಿಗೆ 6 ಮಕ್ಕಳು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ 5, ಚಿಕ್ಕಮಗಳೂರು ಜಿಲ್ಲೆಯ 1 ಮಗು ಈ ಡೆಂಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾವಾಗಿರೋದು. ಡೆಂಗಿ ಲಕ್ಷಣಗಳಿಂದ ಬಳಲ್ತಾ ಇದ್ದಂತಹ ಮೃತ ಮಕ್ಕಳು, ಸಿಂಪ್ಟಮ್ಸ್ ಇತ್ತು ಮಕ್ಕಳಲ್ಲಿ, ಬಟ್ ಆರಂಭಿಕ ಹಂತದಲ್ಲಿ ತೋರಿದಂತಹ ಒಂಚೂರು ನೆಗ್ಲಿಜೆನ್ಸಿನೋ ಅಥವಾ ಚಿಕಿತ್ಸೆ ಎಫೆಕ್ಟಿವ್ ಆಗಿ ಸಿಕ್ಕಿಲ್ವೋ ಏನೋ ಗೊತ್ತಿಲ್ಲ, ಸಾವಾಗಿದೆ. ಹಾಸನ, ಚಿಕ್ಕಮಗಳೂರಿನಲ್ಲಿ ಮರಣ ಮೃದಂಗ ಬಾರಿಸೋದನ್ನು ಡೆಂಗಿ ಮುಂದುವರಿಸ್ತಾ ಇದೆ. ಪುಟ್ಟ ಮಕ್ಕಳಲ್ಲೂ ಕೂಡ ಡೆಂಗಿ ಸಿಂಪ್ಟಮ್ಸ್ ವ್ಯಾಪಕವಾಗಿ ಹಬ್ತಾ ಇದೆ. ಹಾಸನ, ಚಿಕ್ಕಮಗಳೂರು, ಮೈಸೂರು ಇಲ್ಲೆಲ್ಲ ಕೂಡ ಅತಿ ಹೆಚ್ಚು ಮಕ್ಕಳು ಡೆಂಗಿ ಸಿಂಪ್ಟಮ್ಸ್ನಿಂದ ಬಳಲಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನೋಡ್ತಾ ಇದ್ದ ಹಾಗೆ 4-5 ದಿನದಲ್ಲೇ ಉಸಿರು ಚೆಲ್ತಾ ಇದ್ದಾರೆ. ಇದು ವರಿಂಗ್ ಫ್ಯಾಕ್ಟರ್ ಆಗ್ತಾ ಇದೆ. ಹೀಗಾಗಿ ಡೆಂಗಿ ಕಂಟ್ರೋಲ್ಗೆ ಬೇಕಾಗಿರುವಂತಹ ಎಲ್ಲ ಕ್ರಮವನ್ನು ಜಿಲ್ಲಾಡಳಿತ ಹಗಲು ರಾತ್ರಿ ಅನ್ನೋದೇ ತೆಗೆದುಕೊಳ್ತಾ ಇದೆ. ಆದರೆ ಇಲ್ಲಿ ತನಕ ರಿಸಲ್ಟ್ ಮಾತ್ರ ಸಿಕ್ಕಿಲ್ಲ. ಡೆಂಗಿ ಔಟ್ಬ್ರೇಕ್ನಿಂದ ಹಾಸನ ಹಾಗೂ ಚಿಕ್ಕಮಗಳೂರಿನ ಜನ ಬೆಚ್ಚಿ ಬಿದ್ದಿದ್ದಾರೆ. ಬಹುತೇಕ ಮಕ್ಕಳ ವಾರ್ಡ್ಗಳು ಕೂಡ ಫುಲ್ ಆಗಿದೆ ಮತ್ತು ಪ್ಲೇಟ್ಲೆಟ್ಸ್ಗಳ ಕೊರತೆ ಕೂಡ ಕಾಣಿಸ್ತಾ ಇದೆ. ಅದಕ್ಕೆ ಬೇಕಾಗಿರುವಂತಹ ತಯಾರಿಯನ್ನು ಕೂಡ ಆರೋಗ್ಯ ಇಲಾಖೆ ಮಾಡ್ಕೊಳ್ತಾ ಇದೆ. ಹೊಳೆನರಸೀಪುರದಲ್ಲಿ ನೀಟಾಗಿ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಮಗು ಯಾಕೆ ಆ ಥರ ಆಗ್ತಿತ್ತು? 1 ಲಕ್ಷ ಒಂದು 70,000 ದಿನಕ್ಕೆ ಕಮ್ಮಿ ಆಯ್ತಿದ್ದು, ಒಂದೇ ದಿನಕ್ಕೆ 2,09,000 ಇದ್ದಿದ್ದು 1,15,000 ಯಾಕೆ ಆಗ್ತಿತ್ತು? ಅಲ್ಲಿ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಸೆಕೆಂಡ್ ಸ್ಟ್ಯಾಂಡರ್ಡ್. ಹೌದು ಅವ್ರ ನಿರ್ಲಕ್ಷ್ಯನೇ ನಮ್ಮ ಮಗುಗೆ ಸಾವು ಕಾರಣ. ನನ್ನ ಮಗು ಎಷ್ಟು ನನ್ನ ಮಗು 2 ಮಕ್ಕಳು ಜೋಡಿ ಹೆಂಗಿದ್ದು, 2 ಮಕ್ಕಳಲ್ಲಿ 2 ಮಕ್ಕಳು ಒಂದು ಹೇಳ್ಕೊತು, ಇನ್ನೊಂದು 2 ಟ್ವಿನ್ಸು ನನಗೆ ಮಕ್ಕಳು, 1 ಗಂಡು 1 ಹೆಣ್ಣು. ಇನ್ನು ನನ್ನ ಮಗ ಒಬ್ಬನೇ, ನನ್ನ ಮಗಳು ಒಂದು ನನ್ನ ಚಿನ್ನಂತ ಮಗಳು. ಹೊಳೆನರಸೀಪುರದಲ್ಲಿ ನೀಟಾಗಿ ಟ್ರೀಟ್ಮೆಂಟ್ 3 ದಿನದಲ್ಲಿ ಭಾನುವಾರ ದಿನ ನೈಟು ಜ್ವರ ಬಂತು, ಪ್ಯಾರಾಸಿಟಮಾಲ್ ಹಾಕೊಂಡು ಸೋಮವಾರ ಬೆಳಗ್ಗೆಲೆ ಅಜಯ್ ಸರ್ ಇರ್ತಾರೆ ಅಂದ್ಬಿಟ್ಟು OPDಗೆ ಹೋಗಿ 2 ಹೊತ್ತಿಗೆ ಡೆಂಗ್ಯೂ ಚೆಕ್ ಮಾಡ್ಸಮ್ಮ ಅನ್ನೋ ಹೊತ್ತಿಗೆ ಅದು 2 ಚಿಲ್ಲರೆ ಬಂದೈತಿ. 279 ಪ್ಲೇಟ್ಲೆಟ್ಸು. ಅಲ್ಲಿ ಅದು ಡೆಂಗ್ಯೂ ಇನ್ನು ಸ್ವಲ್ಪ ಐತೆ, ಅಟ್ಯಾಚ್ ಆಗೈತೆ. ಇವತ್ತು ಇದು ಬರೀತೀನಮ್ಮ, ಅದೇನು ತೊಂದರೆ ಇಲ್ಲ. ನಾಳಿಕೆ ಬರೋಗೆ ಇವತ್ತು ಟ್ರೀಟ್ಮೆಂಟ್ ತಗೊಂಡೋಗಿ ನಾಳೆಗೆ ಬಂದು ಅಡ್ಮಿಂಟ್ ಆಗಿ ಅನ್ನೋದಕ್ಕೆ ಮಂಗಳವಾರ ಹೋಗೋರೆ. ಸಾಗರನ ಡಾಕ್ಟ್ರೆ ಅಪ್ಪ ಅವರು ಟ್ರೀಟ್ಮೆಂಟಾಗಿ ಕಂಟಿನ್ಯೂ ಅಂತ ಬರ್ತಿದ್ರೆ ಚೆಕ್ ಮಾಡಿಸೋದ್ಮೇಲೆ 279 ಇದ್ದಿದ್ದು 217ಕ್ಕೆ ಬಂದೈತೆ. 209ಕ್ಕೆ 70,000 ಪ್ಲೇಟ್ಲೆಟ್ಸ್ ಹೋಗೈತೆ.